ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಅರ್ಬೈಲ್ ಬಳಿ ನಡೆದ ಲಾರಿ ಅಪಘಾತದಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ 10 ಜನರು ದುರಂತ ಸಾವಿಗೆ ಜವಳಿ ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಸಂತಾಪ ಸೂಚಿಸಿದರು. ವಿಜಯಪುರದ ಗೃಹ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ದೇವರು ಅವರ ಕುಟುಂಬಸ್ಥರಿಗೆ ನೀಡಲಿ ಎಂದು ಹೇಳಿದರು. ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವ ಭರವಸೆ ನೀಡಿದರು. ಇವತ್ತಿನ ನಸ್ಕಿನ ಜಾವದಲ್ಲಿ ಸವಣೂರಿನಿಂದ ಕುಮಟಾ ಸಂತೆ ವ್ಯಾಪಾರಕ್ಕೆ ಹೋಗ್ತಿರ್ತಕ್ಕಂಥ ಸವಣೂರಿನ ಅದು ನಮ್ಮ 40 ಜನ ವ್ಯಾಪಾರಕ್ಕೋಸ್ಕರ ಕುಮಟಾಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಹಾದಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಸವಣೂರಿನ 10 ಜನ ಸ್ಪಾಟ್ದಲ್ಲಿ ಮೃತ್ಯು ಆಗಿದ್ದಾರೆ. ಜೊತೆಗೆ ಅನೇಕರು 19 ಜನ ಈಗಾಗಲೇ ನಮ್ಮ ಹುಬ್ಬಳ್ಳಿ KMCಗೆ ಅಡ್ಮಿಟ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಅದರಲ್ಲಿ ಭಾಳಷ್ಟು ಜನ ಇನ್ನೂ ಸೀರಿಯಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಸಿಗ್ತಾ ಇದೆ. ಈಗ ನಮ್ಮ ಜನ ಅಲ್ಲಿಂದ ಹಾವೇರಿಯಿಂದ ಕುಮಟೆಗೆ ಹೋಗ್ತಕ್ಕಂಥದ್ದು ವ್ಯಾಪಾರಕ್ಕೋಸ್ಕರ ಇದು ಪ್ರತಿನಿತ್ಯ ಅವ್ರ ಜೀವನೋಪಾಯಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಲಾರಿನಲ್ಲಿ ಇರ್ತಕ್ಕಂಥ 40 ಜನ ಮಧ್ಯರಾತ್ರಿ ಆಗಿರೋದ್ರಿಂದ ಅವರಿಗೆ ಯಾವುದೇ ಸಂಪರ್ಕನೂ ಆಗಿರಲಿಕ್ಕಿಲ್ಲ ಬಹುತೇಕ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಅನೇಕ ಜನ ಜೀವ ಕಳ್ಕೊಂಡಿದ್ದಾರೆ, 10 ಜನ ಕಳ್ಕೊಂಡು ಇನ್ನೂ 5-6 ಜನ ಸೀರಿಯಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಇದು ಅತ್ಯಂತ ವಿಷಾದಕರ ಘಟನೆ. ಹೊಸ ವರ್ಷದ ಪ್ರಾರಂಭದಲ್ಲಿ ಈ ರೀತಿ ಆಗಬಾರ್ದಿತ್ತು ಅಂಥೇಳಿ ನಾನು ದುಃಖವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆ ಕುಟುಂಬದ ಎಲ್ಲ ಜನರಿಗೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು. ಜೊತೆಗೆ ಈ ಕುಟುಂಬದ ಅತ್ಯಂತ ಕಡು ಬಡವರು ಇರೋದರಿಂದ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೋಕಲ್ ಶಾಸಕರು ಪಟಾಣವರು ಕೂಡ ರಾತ್ರಿನೇ ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥದ್ರ ಜೊತೆಗೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗಾಗಲೇ ಸಂಪೂರ್ಣ ಮಾಹಿತಿ ತೆಗೆದುಕೊಂಡಿದ್ದೀನಿ. ನಾನು ಕೂಡ ಹೋಗಬೇಕಾಗಿದೆ, ನಾನು ಹೋಗ್ತೀನಿ. ಹೋಗೋದ್ರ ಜೊತೆಗೆ ಅವರಿಗೇನು ಸರ್ಕಾರದಿಂದ ಸಹಾಯ ಆಗಬೇಕು ಅದನ್ನು ಮಾಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ನಾನು ಸ್ಥಾನಿಕ ಶಾಸಕರಿಗೂ ಹೆಚ್ಚಿನ ಸರ್ಕಾರ ಮಾಡಿ ಅವ್ರಿಗೆ ಹೆಚ್ಚಿನ ಪರಿಹಾರ ಕೊಡಿಸೋದ್ರ ಜೊತೆಗೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಭಗವಂತ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಅವರಿಗೆ ಕರುಣಿಸಲಿ ಅಂತೇಳಿ ನಾನು ಹಾರೈಸ್ತೀನಿ. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಚಿಕಿತ್ಸೆ ಕೊಡಿಸೋದ್ರ ಜೊತೆಗೆ ಅವರ ಚಿಕಿತ್ಸೆ ವೆಚ್ಚ ಕೂಡ ಭರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.